ನಿಮ್ಮಿಂದ ಈ ವಿಷಯ ಮುಚ್ಚಿಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ನಾವೆಷ್ಟೋ ಸರಿ ನಿಮ್ಮ ಹತ್ರ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ವಿ, ಆದರೆ ನೀವು ಅತ್ತೆ ಬಗ್ಗೆ ಮಾತಾಡಿದಾಗೆಲ್ಲ ತುಂಬ ಕೋಪ ಮಾಡ್ಕೋತಿದ್ರಿ. ಅದಕ್ಕೆ ಭಯದಲ್ಲಿ ನಿಮ್ಮಿಂದ ಈ ವಿಷಯ ಮುಚ್ಚಿಟ್ವಿ. ತುಂಬ ಚೆನ್ನಾಗಿ ಮಾತಾಡ್ದಂಗೆ ಕಲ್ತ್ಬಿಟ್ಟಿದ್ಯಾ ವಿಶ್ವ. ಅವಳು ಬೇರೆ ಯಾರೂ ಆಗಿದ್ರೆ ಪರವಾಗಿರ್ಲಿಲ್ಲ, ಆದರೆ ಅವಳು ನಾನು ಯಾರನ್ನ ದ್ವೇಷ ಮಾಡ್ತೀನೋ, ಯಾರ ನೆರಳು ನಮ್ಮ ಮನೆ ಮೇಲೆ ಬೀಳ್ಬಾರ್ದು ಅಂತ ಅನ್ಕೊಂಡಿದ್ರೋ ಅವರು ಮಗಳವಳು. ಅವಳು ಇಷ್ಟು ದಿವಸ ಈ ಮನೆಯಲ್ಲಿ ವೇಷ ಮರೆಸ್ಕೊಂಡಿದ್ಲು. ಅವ್ರ ಅಮ್ಮನಿಗೆ ಈ ಮನೆ ವಸ್ತು ತೊಗೊಳಕ್ ಆಗಲ್ವಲ್ಲ, ಅದಕ್ಕೆ ಮಗಳನ್ನ ಕಳ್ಸಿದ್ದಾಳೆ. ಇದೆಲ್ಲ ನಿಮಗೆ ಗೊತ್ತಿದ್ರು ಅವಳನ್ನ ಇಲ್ಲಿ ಇರೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀರಲ್ವಾ? ಈ ವಿಷಯ ನನಗೇನೋ ಗೊತ್ತಾದ್ರೆ ನಾನು ಅವಳನ್ನ ಮನೆಯಿಂದ ಹೊರಗಾಗ್ತೀನಿ ಅಂತ ನನ್ನಿಂದ ಇದನ್ನು ಮುಚ್ಚಿಟ್ಟಿದ್ರಿ ಅಲ್ವಾ? ಹೌದು ಕಣೋ, ನಿನ್ನ ಸ್ವಂತ ತಂಗಿನೇ ನೀನು ಮನೆಗೆ ಸೇರಿಸ್ತೇ ಇರೋನು. ಅವಳ ಮಗಳು ಇಲ್ಲಿದ್ದಾಳೆ ಅಂದಿದ್ದಿದ್ರೆ ನೀನು ಸುಮ್ಮನಿರ್ತಿದ್ಯಾ ಹೇಳು? ಆದರೆ ಒಂದು ಮಾತು ಮಾತ್ರ ಸತ್ಯ ಕಣೋ, ನನಗೆ ಅವಳು ನನ್ನ ಮಗಳು ಅನ್ನೋದು 2 ದಿವಸದ ಮುಂಚೆನೇ ಗೊತ್ತಾಗಿದ್ದು. ಹಾಗಾಗಿ ನಿನ್ನ ಹತ್ರ ಆ ವಿಷಯ ಹೇಳೋದಕ್ಕಾಗಲಿಲ್ಲ ಕಣೋ. ಇಷ್ಟು ದಿನ ನಿಮ್ಮನ್ನ ಮಗು ಥರ ನೋಡ್ಕೊಂಡಿದ್ದು ನಾನು, ಅವಳಲ್ಲ. ಆದರೆ ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ, ಅವಳ ಮೇಲೆ ಪ್ರೀತಿ ತೋರಿಸ್ತಿದ್ರಲ್ವಾ? 38 ವರ್ಷ ನೀವು ಇದ್ರೂ ಇಲ್ದಾಗಿದ್ರಲ್ಲ, ಆಗ ನಿಮ್ಮನ್ನು ನೋಡ್ಕೊಂಡಿದ್ದು ನಾನು, ನನ್ನ ಹೆಂಡತಿ. ನೀವು ಬೇಗ ಹುಷಾರಾಗಬೇಕು ಅಂತ ಕಂಡ ದೇವರಿಗೆಲ್ಲ ಕೈ ಮುಗಿದ್ದು ನಿಮ್ಮ ಸೊಸೆ. ಆದ್ರೆ ನಿಮಗಿದು ಯಾವುದು ಬೇಕಾಗಿಲ್ಲ. ಮಗಳು ಮನೆಗೆ ಬಂದ ತಕ್ಷಣ ಹುಷಾರಾಗ್ಬಿಟ್ಟೆ ಅನ್ನೋ ಭ್ರಮೆಯಲ್ಲಿದ್ದೀರಾ. ಅದಕ್ಕೆ ಅವಳ ಮೇಲೆ ಪ್ರೀತಿ ತೋರ್ಸಕ್ ಶುರು ಮಾಡ್ಬಿಟ್ಟಿದ್ದೀರಾ. ಯಾವ ಸೀಮೆ ನ್ಯಾಯ ಅಲ್ಲ? ಆ ಮನೆಯವರೆಲ್ಲ ಎಂಥ ಸಮಯ ಸಾಧಕರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವಳು ನನಗೆ ಮೋಸ ಮಾಡಿ ಸಾಕಾಗಲಿಲ್ಲ ಅಂತ ಈಗ ನೀವೇ ಸರ್ಕೊಂಡು ನನ್ನ ಮೋಸ ಮಾಡ್ತಿದ್ದೀರಾ. ನಾವ್ಯಾಕೋ ಮೋಸ ಮಾಡಬೇಕು? ನೀನು ನನ್ನ ಮಗ ಕಣೋ ನರಸಿಂಹ. ಆ ಮಗ ಅನ್ನೋ ಅಭಿಮಾನ ಇದ್ದಿದ್ರೆ ನೀವು ಈ ರೀತಿ ಮಾಡ್ತಿರ್ಲಿಲ್ಲಪ್ಪ. ಇವನ್ಗೇನೋ ಭಯ, ಸುಮ್ಮನಿದ್ದ. ನೀವ್ಯಾಕೆ ಸುಮ್ಮನಿದ್ರಿ? ಮೋಸ ಮಾಡಬೇಕು ಅಂತ ತಾನೇ? ಬೇಡ ಕಣೋ ನರಸಿಂಹ, ಇಷ್ಟು ದೊಡ್ಡ ಮಾತೆಲ್ಲ ಆಡಬೇಡ ಕಣೋ. ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಮ್ದಲ್ಲ ಕಣೋ. ಇನ್ನು ನೀವೇನು ಹೇಳಿದ್ರು ನಾನು ನಂಬಲ್ಲಪ್ಪ. ನನ್ನ ಮಾನ ಮರ್ಯಾದೆನ ಭೀತಿ ಪಾಲ್ ಮಾಡ್ದವಳ ನೀವು ಒಪ್ಪೋದು, ಆದ್ರೆ ನಾನು ಮಾತ್ರ ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. ಯಾಕಪ್ಪ ನಿನಗೆ ಅತ್ತೆ ಮೇಲೆ ಇಷ್ಟೊಂದು ಕೋಪ? ಏಯ್, ಯಾರೋ ಅತ್ತೆ? ಅವಳು ನಂಗೆ ತಂಗಿನೇ ಅಲ್ಲ ಅಂದಮೇಲೆ ನಿನಗೆ ಯಾವ ಸೀಮೆ ಅತ್ತೆನೋ? ಇನ್ನೊಂದ್ಸಲಿ ಅತ್ತೆ ಅನ್ಬೇಡ ನೀನು. ಅಪ್ಪ, ನನಗೆ ಸಂಬಂಧ ಬೇಡದೇ ಇರ್ಬೋದು, ಆದರೆ ಕರಳ ಸಂಬಂಧನ ಹೇಗೆ ಮುಚ್ಚಾಡಕ್ಕೆ ಸಾಧ್ಯ ಅಪ್ಪ? ನಿಮಗೆ ಅವ್ರ ಮೇಲೆ ಎಷ್ಟೇ ಕೋಪ ಇದ್ರು ಅಮ್ಮಂಗೆ ಅವ್ರ ಕಂಡ್ರೆ ತುಂಬ ಪ್ರೀತಿ ಇತ್ತು. ಅವ್ರನ್ನ ಈ ಮನೆಗೆ ಕರ್ಕೊಂಡು ಬರಬೇಕು ಅನ್ನೋದು ಅಮ್ಮನ ಆಸೆ ಆಗಿತ್ತು.